ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ 38 ವರ್ಷದ ಸಂಪತ್ ದಂಡಿನ್ ಆತ್ಮಹತ್ಯೆ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಸಾಲದ ಒತ್ತಡ, ನಿರಂತರ ಬಡ್ಡಿ ವ್ಯವಹಾರದ ಕಿರುಕುಳ, ಮಾನಸಿಕ ಹಿಂಸೆ ತಾಳಲಾರದೆ ವ್ಯಾಪಾರಿಯೊಬ್ಬರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗದಗ ನಗರದ ಕರೆಮಕಲ್ ಬಡಾವಣೆಯಲ್ಲಿ ನಡೆದಿದೆ. ಗದಗದ 38 ವರ್ಷದ ಸಂಪತ್ ದಂಡಿನ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಾರೆ. ಗದಗ ನಗರದ ಕರೆಮಕಲ್ ಬಡಾವಣೆಯಲ್ಲಿ ಸಂಪತ್ ದಂಡಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬದ ಆಕ್ರಂದನ ಕಣ್ಣೀರು ಮುಗಿಲು ಮುಟ್ಟಿದೆ. ಕುಟುಂಬದ ಆರೋಪದಂತೆ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಆಪ್ತ ಬಳಗದ ಸಿ.ಕೆ. ಪಾಟೀಲ್ ಬಳ್ಳಾರಿ ಸರ್ ಸೇರಿದಂತೆ ಧರ್ಮಗೌಡ್ ಕರಿಗೌಡ್ರು, ರವಿ ಶಿವನ್ಕೊತ್ತಿ, ರಾಘವೇಂದ್ರ ಬೆಂಗೇರಿ, ಚೈತ್ರಾ ತಡಸ್, ಆಲನಗೌಡ ಕೊಡಪಲ್ಲಿ ಮಠ್, ಛಾಯಾ ಕುಲಕರ್ಣಿ, ಪ್ರಶಾಂತ್ ಜಯರಾಮ್ ದಾಸ್, ಮಂಜುನಾಥ್ ಪವಾರ್, ಶಶಿ ಶಿವನ್ಕೊತ್ತಿ, ಕೃಷ್ಣ ಪವಾರ್ ಹಲವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ಘಟನೆಯಲ್ಲಿ ಬೆಂಟಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಗಿದೆ. ಗದಗನಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಪೊಲೀಸ್ ಇಲಾಖೆಯು ಯಾವ ಕ್ರಮ ಕೈಗೊಳ್ಳುತ್ತದೆ ಎಂದು ನೋಡಬೇಕಾಗಿದೆ. 7 ಗಂಟೆಗೆ ಫೋನ್ ಹತ್ತಿದ್ರು, ಒಳಗೆ ಹಾಕಿಸ್ತೀನಿ, ನಿನಗೆ ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ, ನಿನ್ನ ಹೆಂಡ್ತಿ ಮ್ಯಾಗ, ನಿನ್ನ ಹೆಂಡ್ತಿದ್ದು ಚೆಕ್ ಐತಿ, ನಿನ್ನ ಹೆಂಡ್ತಿ ಚೆಕ್ ಕೊಟ್ಟಿ ಎಲ್ಲ ಹಾಕ್ತೀನಿ ಅಂತಿದ್ರು. ಅದನ್ನು ವಂಚೇದಾತು ಹೊಂಡ್ರ ಕರಿಗೌಡರು, ಶಶಿ ಶಿವನ್ಗುತ್ತಿ, ರವಿ ಶಿವನ್ಗುತ್ತಿ ಇವರೆಲ್ಲ ಮಾಡ್ತಿದ್ರು. ಯಾವ ವಿಷಯಕ್ಕೆ ಫೋನ್ ಮಾಡ್ತಿದ್ರಮ್ಮ? ಏನು ಕಿರ್ಕೊಳ ಕೊಡ್ತಿದ್ರು? ಅದ ರೊಕ್ಕ ಎಲ್ಲಿ ಓಡೋಗ್ಯಾನ, ಎಲ್ಲ ಅದಾನ, ಫೋನ್ ಎತ್ತಾವಲ್ಲ, ಫೋನ್ ಎತ್ತಿಲ್ಲ, ಫೋನ್ ಎತ್ತಾವಲ್ಲ, ನೀನು ಹೇಳು ಅಂತೇಳಿ ಮೆಸೇಜ್ ಹಾಕಿದ್ದ. ನಿನ್ನ ಹೆಂಡ್ತಿ ಚೆಕ್ ಐತಿ, ನಿನ್ನ ಚೆಕ್ ಐತಿ, ಚೆಕ್ ಒಂದು ಕೇಸ್ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ಯಾನ. ಅದನ್ನು ಮನ್ಸಿಗೆ ಹಚ್ಕೊಂಡು ನಾ ಹೇಳಿದ್ದೆ, ಏನು ಮಾಡ್ಕೋಬೇಡ, ಧೈರ್ಯ ಕಳ್ಕೋಬೇಡ ಅಂತ. ಆದ್ರೆ ಹಿಂಗೆ ಮಾಡಿಕೊಂಡ ಏನು ಮಾಡಲಿ ನಾ? ಎಷ್ಟು ಅಮೌಂಟ್ ಎಷ್ಟಿತ್ತಮ್ಮ? ಏನು ಹೇಳಿಲ್ಲ ರೀ. ಎಷ್ಟು ಬಡ್ಡಿ ಸಾಲದಂಗೆ ಎಷ್ಟು ತೊಗೊಂಡಿದ್ದ? ಇವತ್ತು ಎಷ್ಟು ಬಡ್ಡಿ ಸಾಲ? ಏನು ಭಾಳ ಬಡ್ಡಿ, 10 ರಂಗ 15 ರಂಗ ಅಂತಿದ್ದ. ಎಷ್ಟು ಲಕ್ಷ ಬಡ್ಡಿ ತೊಗೊಂಡ್ರಮ್ಮ? ಅಮ್ಮ ನಿಮ್ಮ ಮುಂದೆ ಏನಾರ ಹೇಳ್ತಿದ್ದ, ನಾವು ಇಷ್ಟು ಲಕ್ಷ ಬಡ್ಡಿ ಸಾಲ ತೊಗೊಂಡಿವಿ ಇಷ್ಟು ಅಂತ ಏನಾರ ಹೇಳ್ತಿದ್ದ? ಇಲ್ಲ, ಏನು ಹೇಳಿಲ್ಲ. ಬರೇ ಟಾರ್ಚರ್ ಕೊಡೋದಷ್ಟೇ ರೀ ಹೇಳೋದವ. ಟಾರ್ಚರ್ ಕೊಡ್ತಾರ, ನಾ ಇರಂಗಿಲ್ಲ. ಎಷ್ಟು ಜನ ಟಾರ್ಚರ್ ಕೊಡ್ತಿದ್ರಂತಮ್ಮ? 3-4 ಜನ ಅದಾರ, ಮತ್ತು ಬೇರೆ ಯಾರು ಅದಾರ ಗೊತ್ತಿಲ್ಲ. ಅವರು ಬಂದ್ರೆ ನಾನು ಸತ್ತು ಹೋಗ್ತೀನಿ. ಅಲ್ಲ, ನನಗೆ ಜೀವನ ಬಂದು ಟಾರ್ಚರ್ ಕೊಟ್ರ ಮಾಡ್ಕೊಂಡಾಗ ಯಾರು ನಮ್ಮ ಮನೆ ಎತ್ತಕ್ಕೆ ಸುಳಿದಿರ್ಲಿಲ್ರಿ. 2 ತಿಂಗಳಾತು ಒಂದು ಏನು ಬಿಸ್ನೆಸ್ ಟ್ರಕ್ ಆತೋ, ಯಾರು ಹಾಕೊಂಡು ಹೋದ್ರಿ ರೊಕ್ಕ. ಅವನು ಅವಾಗ ರೀ ಅವ್ನು ಬಡ್ಡಿ ಕೊಡೋದು ಬಿಟ್ನಲ್ರಿ. ಬಡ್ಡಿ ನಿಂತ ಕೂಡಲೇ ಮನೆಗೆ ಬರಕ್ಕೆ ಚಾಲು ಮಾಡಿದ್ರಿ. ಎಲ್ಲಿ ಕೊಟ್ಟವ್ರು ಅವ್ನು ಇಸ್ಕೊಂಡವ್ರಿ. ಮನೆಗೆ ಬಂದು ನೀವು ಯಾರ್ರೀ, ನಿಮ್ಮ ತಂದೆಯವ್ರನ್ನ? ಹೌದು, ನೀವು ಯಾರಣ್ಣ? ಹಿಂಗೆ ರೀ, ನಮ್ಮ ಕಡೆ ನಿಮ್ಮ ಮಗ ರೊಕ್ಕ. ನೀವು ನನಗೆ ಗೊತ್ತಿರ್ಲಾರಂಗೆ ಮಗಗೆ ಹೆಂಗೆ ಕೊಟ್ಟಿರಿ ರೊಕ್ಕ? ನೀವು ಸಣ್ಣ ಹುಡುಗನ ಜೋಡಿ ವಾರ ಮಾಡ್ರಿ ನೀವು? ಹಿಂಗೆಲ್ಲ ಕೇಳಿದ್ರಿ. ಇಲ್ಲ, ಕಾರ್ನ್ಯಾಗ ಬರ್ತಿದ್ರಿ, ಅಲ್ಲಿ ರೂಮ್ನ್ಯಾಗ ಅವ್ರ ಇದು ಮಾಡ್ತಿದ್ರಿ. ಧರ್ಮರಾಯ್ ಕರಿಗೌಡರ್ ಅಂತೇಳಿ ಹುಲಕೋಟಿಂದ ಬರ್ತಿದ್ರಿ ಗಾಡಿ ತೊಗೊಂಡು. ಅವರು ನೀನು ಬಡ್ಡಿ ಕೊಡ್ಲಿಕ್ಕಂದ್ರೆ ನೀನು ನಾವು ಬಿಡಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಇದು ಮಾಡ್ತಿದ್ರಿ. ಎಷ್ಟು ಬಡ್ಡಿ ಇತ್ತು? ಏನನ್ರಿ ಸರ, ನಮಗೆ ಈ 1 ತಿಂಗಳಾಗಿಂದ ನಮಗೆ ಗೊತ್ತಾಗೈತೆ ರೀ. ಗೊತ್ತಿಲ್ರಿ, ಅವ್ ಹೇಳ್ತಿದ್ದಿಲ್ರಿ ನಮಗೆ. ವ್ಯವಹಾರ ಅಲ್ಲೇ ಇಲ್ಲೇ ಏನಾರ ಇವು ಉಸುಕಿಂದ ಹಾಕ್ಸೋದು, ಅಲ್ಲೇ ಇಲ್ಲೇ ಅದು ಏನಾವುದು ಒಂದೇನೋ ಬಿಸ್ನೆಸ್ ಲಾಸ್ ಆತ್ರಿ. ಆಮೇಲೆ ಮತ್ತು ಆ ಕಡೆ ಏನಾರ ಅವು ಇವು ಕೊಡಿಸೋದು ತೊಗೊಳೋದು ಅವ್ನು ಇವ್ನು ಮಾಡ್ತಿದ್ದರಿ. ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರು. ಅಷ್ಟು ಕಡಿಮೆ ರೀ ಅವು ಮಾಡೋದು, ಅಷ್ಟು ಕಷ್ಟ ರೀ. ಸುಮ್ಮನೆ ಯಾರ ಅಂಥವು ಸಮಾಧಾನ ಮಂದಿದ್ರೆ ಮಾಡಿದ್ರೆ ಕೊಡಿಸ್ತಿದ್ದ. ಹಿಂಗಾಗಿ ಯಾವ ಕಾರಣಕ್ಕೆ ಸಾಲ? ಮಂದಿ ಕೊಡ್ಸಾಕ ಹೋಗಿ ತಾಸಿಗೆ ಹಾಕೊಂಡಿದ್ದನ್ರಿ. ಅವ್ರು 3 ಮಂದಿ ಹೋಗ್ಯಾರ್ರಿ. ಇಲ್ಲ, ಅವರು 19 ಲಕ್ಷ ಇತ್ತು, ಅವ್ರು ಓಡೋಗ್ಯಾರ, ನನಗೆ ಅವ್ರು ಕೊಡೋಲ್ರಾಗ್ಯಾರ ಅಂತ ಹಗಲೆಲ್ಲ ಅಂತಿದ್ನತ್ರಿ. ಅವರು ಏನು ಹೇಳೇ ಇಲ್ರಿ. ಅವ ಆ ಕಡೆ ಹೋಗ್ಬಿಟ್ರ ಅವರು.
ಅದು ಬಂತಂದ್ರೆ ನಿಮಗೆ ಕೊಡ್ತೀನಿ ರೀ, ನನಗೆ ಬರೋ ರೊಕ್ಕ ಬಂದ್ರೆ ಕೊಡ್ತೀನಿ ರೀ ಅಂತ ಅಷ್ಟೇ ಹೇಳ್ತಿದ್ರಿ ಅವ. ಮತ್ತೇನು ಹೇಳ್ತಿದ್ದಿಲ್ಲ ಸರ. ನಮಗೆ ಲಾಸ್ಟಿಗೆ ಏನಾಯ್ತು ನಿಮ್ಗೆ ಎಷ್ಟೊತ್ತಿಗೆ ಸರ ಅವಂಗೆಲ್ಲ ಬಗೆಹರಿಸಿ ಹೇಳಿದ್ರಿ, ತಂದು ನಾ ಎಲ್ಲ ಶುದ್ಧ ಮಾಡ್ತೀನಪ್ಪ, ನಿಂದು ಏನು ತಲೆ ಕೆಡಿಸೋಬೇಡ ಅಂದಿದ್ರಿ. ನನ್ನ ಮಾನ ಮರ್ಯಾದಿನ ಹೋತು. ಇನ್ನು ನಾ ಇನ್ನೂ ಇದ್ದೆ ಅಂದ್ರೆ ನಿಮ್ಮನ್ನು ಯಾರನ್ನೂ ಬಿಡಂಗಿಲ್ಲ ಅವರು ಅಂತ ಇದನ್ನು ಮನಸ್ಸಿಗೆ ಮಾಡ್ಕೊಂತ ಸರ್. ನಾ ಎಷ್ಟು ದಿನ ಇರ್ತೀನಿ ನಿಮ್ಮನ್ನು ಬಿಡಂಗಿಲ್ಲ ಅವರು. ನಾನು ಹೋದ್ರೆ ನಿಮ್ದೆಲ್ಲ ಸಾಲ್ವ್ ಆಗುತ್ತೆ ಇದನ್ನು ಅನ್ಬೇಡ ಹಂಗೆ ಅನ್ನೋರಿ ಅವ್ರು ತಂದೆಯವರು. ಅನ್ಬೇಡ ಹಂಗೆ ಅನ್ನೋಕೆ ಹೋಗ್ಬೇಡ ಅನ್ನೋರಿ ಅವರು. ಹ್ಞೂ ರೀ. ನನಗೆ ನಿನ್ನೆ ಏನಾಯ್ತಮ್ಮ ಲಾಸ್ಟ್ ಮೂಮೆಂಟ್ ಏನಾಯ್ತು? ಲಾಸ್ಟ್ ಏನಿಲ್ಲ ಸರ, ಈಕಿ ಮಕ್ಳು ಕರೆಕ್ಟ್ ಸಾಲಿಗೆ ಅವರು ನಮ್ಮ ಮನೆಯವ್ರು ಕೂಡ ಹೋದಳ್ರಿ. ಅಲ್ಲೊಂದು ಸ್ವಲ್ಪ ಬಂಗಾರದ ಏನೈತಿ ನೋಡ್ತೀನಿ ರೀ ಪಪ್ಪ ಬರ್ರಿ ನಾಳೆ ಅವ್ರಿಗೆ ರೊಕ್ಕ ಕೊಡ್ಬೇಕಂತೇಳಿ ಹೋಗಿದ್ದಳ್ರಿ. ಹೋದ ಕೂಡಲೇ ಅಲ್ಲಿ ಏನೇನು ಅವರು ಅವ ಇಟ್ಟು ಬಂದವ್ರೆ, ಅದೇನು ನಮಗೆ ತಿಳಿಯಲ್ದಾಗೈತಿ. ಆಯ್ತಾಳ ಬಾ ಅವನ ಕಳ್ಸುನು ಬಾ ಅಂತೇಳಿ ಕರ್ಕೊಂಡು ಸಾಲಿ ಹುಡುಗರು ಕರ್ಕೊಂಬಂದಾರ ಇವ್ರಿ. ಅವ ಯಾವಾಗ ಹೋಗ್ಯಾನ ಮ್ಯಾಗ ನೋಡಿಲ್ಲ ಸರ ನಾವು. ಮನೆಗೆ ಯಾರು? ಹ್ಞೂ ರೀ. ಅವ್ರ ಮ್ಯಾಗ ಮಲ್ಕೋತಿದ್ರಿ. ಎಲ್ಲ ಕೆಳಗೆ ಇರೋದು, ಮ್ಯಾಗ ಒಂದು ಸ್ವಲ್ಪ ಏನಾರ ತಮಗೆ ಬೇಕಾದಾಗ ಅಡಿಗೆ ಗಿಡಿ ಮಾಡ್ಕೋತಿದ್ರಿ. ಎಲ್ಲ ಒಟ್ಟಿಗೆನೇ ಇದು ಮಾಡ್ತಾ ಅದು ವ್ಯವಹಾರ ಏನು ಹೇಳ್ತಿದ್ದಿಲ್ಲ ರೀ ಅವ್ರು. ಇಲ್ರಿ ಇದು ಮಾಡ್ಕೊಂಡ್ರಿ ಸೂಸೈಡ್. ಅಲ್ಲಿ ಮ್ಯಾಲೆ ಹೋಗಿ ಮ್ಯಾಲೆ ಗೊತ್ತಾಗಿಲ್ಲ ನಮ್ಮ ಯಾವ ಗೊತ್ತಾಗಿಲ್ಲ ಸರ. ಈಕಿ ಮ್ಯಾಗ ಊಟಕ್ಕೆ ಹುಡುಗರು ಕೊಡ್ಬೇಕಂತ ಹೋದಾಗ ಗೊತ್ತ್ರಿ ಅದು. ಇವತ್ತು ಬೆಳಗ್ಗೆನಮ್ಮ? ಇಲ್ರಿ ನಿನ್ನೆ ಸಂಜೆ ಮುಂದೆ 5ಕ್ಕೆ ರೀ ಸರ. ಸಾಲಿ ಬಿಟ್ಟು ಹೋದ ಕೂಡಲೇ ಹುಡುಗರು ಬಂದಾರ್ರಿ. ಊಟಕ್ಕೆ ಕೊಡಾಕತ್ ಮ್ಯಾಗ ಹೋಗ್ಯಾಳ ನೋಡ್ರಿ. ಅಷ್ಟೊತ್ತಿಗೆ ಅಲ್ಲೇ ಇತ್ತು ಸರ. ಏನು ಹಾಕೊಂಡಿದ್ರಮ್ಮ? ಹ್ಞೂ ಸರ. ಚೀಟಿ ಏನೋ ಸಿಕ್ಕವನಮ್ಮ ಇದ್ರ ಏನಿಲ್ರಿ ಹಗಲೆಲ್ಲ ನನಗೆ ಅವರು ಹೆಸರು ಟಾರ್ಚರ್ ಕೊಡೋರ್ದು ಹೆಸರು ಬರೀತಿದ್ದು ಸರ. ಅವು ಎಲ್ಲಿಟ್ಟಾನ ಏನ ಆಮೇಲೆ ಕೊಡ್ರಿ ಅಂತ ಹೇಳ್ಯಾರ ಸಾಹೇಬರು. ಆಮೇಲೆ ಕೊಡ್ರಿ ನೋಡೋಣ ತಂದಾರ್ರಿ. ಭಾಳ ಬೇಸರದಿಂದ ಈ ಒಂದು ನಿರ್ಧಾರ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಯಾರಿಗೂ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬಾರ್ದು. ಆ ಸಹಾಯ ಮಾಡೋಕ್ಕೆ ಹೋಗಿ ಇವತ್ತು ನನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಮನೆಯವರು ನಮ್ಮ ತಂದೆ ತಾಯಿ ಚೆನ್ನಾಗಿರಲಿ ಅಂಥೇಳಿ ಎಲ್ಲವನ್ನು ಮಾಡಿದೆ. ಇವತ್ತು ನನಗೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವ್ರಿಗೆ ಆಸ್ತಿ ಅಂತಸ್ತು ಬಂಗಾರ ದೊಡ್ಡದಾಯಿತು. ನಾನು ಭಾಳ ಮನನೊಂದು ಈ ನಿರ್ಧಾರ ಮಾಡಿದ್ದೇನೆ. ಬದುಕಬೇಕು, ದುಡಿಬೇಕು ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಕೆಲಸ ಮಾಡ್ತಿರುವಾಗ ಸಾಕಷ್ಟು ಜನ ನನ್ನ ಹೆಸರನ್ನು ಕೆಡಿಸುತ್ತಾ ಒಂದು 2-3 ತಿಂಗಳಿಂದ ಬಹಳ ನನಗೆ ತೊಂದರೆ ಮಾಡಿರುತ್ತಾರೆ. ಅದರಲ್ಲಿ